ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ. ಅದೇನೆಂದರೆ ಸಿ, ಲುಕ್, ವಾಚ್. ಈ ಮೂರು ವರ್ಡ್ಸ್ಗಳು ಸೇಮ್ ಅರ್ಥ ಕೊಡುತ್ತಾ ಅಥವಾ ಡಿಫ್ರೆಂಟ್ ಆದರೆ ಯಾವಾಗ ಎಲ್ಲಿ ಯೂಸ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ವಿತ್ ಎಕ್ಸಾಂಪಲ್ಸ್ ಸುಲಭವಾಗಿ ನಿಮಗೆ ಅರ್ಥ ಆಗೋ ಥರ ಹೇಳಿಕೊಡ್ತೀನಿ. ಜನರಲ್ ಆಗಿ ಸಿ, ಲುಕ್ ಆ್ಯಂಡ್ ವಾಚ್ ಅಂದರೆ ಏನು? ಸಿಂಪಲ್, ನೋಡೋದಲ್ವಾ. ಬಟ್ ಇಂಗ್ಲೀಷ್ನಲ್ಲಿ ಯಾಕೆ ಮೂರು ಥರ ಯೂಸ್ ಮಾಡ್ತೇವೆ? ಅವುಗಳ ಡಿಫ್ರೆನ್ಸ್ ಏನು? ಇದು ಕಾಮನ್ ಆಗಿ ಬರುವಂತಹ ಡೌಟ್. 90% ಜನ ಇದನ್ನು ರಾಂಗಾಗಿ ಯೂಸ್ ಮಾಡ್ತಾರೆ. ನಾವು ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ ಸಿಚುವೇಶನ್ಗೆ ತಕ್ಕಂತೆ ಈ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೇವೆ. ಓಕೆ, ಸಪೋಸ್ ನೀವು ಯಾರತ್ತಾದರೂ ಇಲ್ಲಿ ನೋಡು ಅಂತ ಹೇಳಬೇಕು ಅಂತ ಅಂದ್ಕೊಳ್ಳಿ. ಅದಕ್ಕೆ ನೀವು ಏನಂತೀರಾ? ಸಿ ಹಿಯರ್, ಲುಕ್ ಹಿಯರ್, ವಾಚ್ ಹಿಯರ್. ಯಾವುದು ಕರೆಕ್ಟ್? ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ಡೋಂಟ್ ವರಿ, ನಾವು ಯಾವಾಗ, ಯಾವ ಥರ, ಯಾವ ಸಿಚುವೇಶನಿಗೆ ನಾವು ಯಾವ ಶಬ್ದ ಬಳಸ್ತೀವಿ ಅಂತ ಒಂದೊಂದೇ ಕಲ್ತ್ಕೊಂಡು ಹೋಗುವ. ಸೊ ಫಸ್ಟ್ ಒನ್ ನೋಡುವ. ಸಿ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಸಿ? ಸಿ ಅಂದರೆ ನಮ್ಮ ಗಮನಕ್ಕೆ ಬಾರದೆ ಆರ್ ವಿದೌಟ್ ಎನಿ ಇಂಟೆನ್ಷನ್ ಜಸ್ಟ್ ನೋಡೋದು ಅಥವಾ ನಮ್ಮ ಕಣ್ಣಿಗೆ ಕಾಣಿಸೋದು. ಸಮಥಿಂಗ್ ಯು ಸಿ ನ್ಯಾಚುರಲಿ ವಿದೌಟ್ ಥಿಂಕಿಂಗ್ ಅಬೌಟ್ ಇಟ್ ಆರ್ ವಿದೌಟ್ ಎನಿ ಇಂಟೆನ್ಷನ್. ನೋಡಿ, ಪ್ರತಿದಿನ ಪ್ರತಿ ನಿಮಿಷ ನಾವು ನಮ್ಮ ಲೈಫಲ್ಲಿ ಏನಾದರೂ ಅಂತ ನೋಡ್ತಾನೆ ಇರ್ತೀವಿ ಅಲ್ವಾ? ಮನೆಯಲ್ಲಿದ್ದರೆ ಬೇರೆ ಬೇರೆ ವಸ್ತುಗಳನ್ನು ನೋಡ್ತೀವಿ, ರೋಡ್ಗೆ ಹೋದರೆ ವೆಹಿಕಲ್ಸ್ಗಳನ್ನು ನೋಡ್ತೀವಿ, ಮಾರ್ಕೆಟಿಗೆ ಹೋದರೆ ಗ್ರೋಸರಿ ಐಟಮ್ಸ್ಗಳನ್ನು ನೋಡ್ತೀವಿ, ಜನರನ್ನು ನೋಡ್ತೀವಿ, ಆ್ಯನಿಮಲ್ಸ್ಗಳನ್ನು ನೋಡ್ತೀವಿ. ಸೊ ಸಿ ಅಂದರೆ ಜಸ್ಟ್ ನಾವು ನಮ್ಮ ಡೈಲಿ ಲೈಫಲ್ಲಿ ಕ್ಯಾಸುವಲಾಗಿ ಏನೇನು ನೋಡ್ತೀವೋ, ಏನೇನು ಕಾಣಿಸ್ತದೋ ಅದು. ಬಟ್ ವಿದೌಟ್ ಎನಿ ಇಂಟೆನ್ಷನ್. ಅಂದರೆ ನಾವು ಬೇಕು ಅಂತಲೇ ನೋಡಲ್ಲ, ನೋಡಬೇಕು ಅಂತಲೇ ಫೋಕಸ್ ಮಾಡಿ ನೋಡಲ್ಲ. ಜಸ್ಟ್ ನಮ್ಮ ಕಣ್ಣಿಗೆ ಕಾಣಿಸೋದು ಅಥವಾ ಕಣ್ಣಿಂದ ನೋಡೋದು, ಸಿಂಪಲ್. ಈಗ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡುವ, ಸೊ ದಟ್ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗುತ್ತದೆ. ಫಸ್ಟ್ ಒನ್ ನೋಡಿ, ಕ್ಯಾನ್ ಯು ಸಿ ದಟ್ ಪೆನ್? ಇಲ್ಲಿ ಸಿ ಅಂದರೆ ಪೆನ್ನನ್ನು ನೋಡೋದು. ಆ ಪೆನ್ ನಿಮಗೆ ಕಾಣಿಸುತ್ತಾ? ಇಲ್ಲಿ ಯಾವುದೇ ಥರ ಸ್ಪೆಷಲ್ ಕಾನ್ಸಂಟ್ರೇಷನ್ ನಾವು ಕೊಡಲ್ಲ, ಜಸ್ಟ್ ನೋಡೋದು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಐ ಕಾಂಟ್ ಸಿ ಮೈ ವಾಚ್. ಇಲ್ಲಿ ವಾಚ್ ಅಂದರೆ ನಮ್ಮ ಕಣ್ಣಿಗೆ ಕ್ಯಾಸುವಲ್ ಆಗಿ ಕಾಣೋ ಒಂದು ವಸ್ತು. ಸಿ ಅಂದರೆ ಕಾಣೋದು. ನನಗೆ ನನ್ನ ವಾಚ್ ಕಾಣಿಸ್ತಾ ಇಲ್ಲ. ಐ ಕಾಂಟ್ ಸಿ ಮೈ ವಾಚ್, ರೈಟ್? ಐ ಸಾ ಸುರೇಶ್ ಎಟ್ ಸ್ಕೂಲ್ ಎಸ್ಟರ್ಡೇ. ಇಲ್ಲಿ ಸಾ ಅನ್ನೋದು ಸಿಯ ಪಾಸ್ಟ್ ಟೆನ್ಸ್. ಎಸ್ಟರ್ಡೇ ಅಂದರೆ ನಿನ್ನೆ, ಅದು ಪಾಸ್ಟ್ ಟೈಮ್. ಆ ಟೈಮ್ ಕಳೆದೋಗಿದೆ, ಸೊ ಸಾ ಅಂತ ಬರುತ್ತೆ. ಇಲ್ಲಿ ಕೂಡ ಹಾಗೆ, ನಾನು ನಿನ್ನೆ ಶಾಲೆಯಲ್ಲಿ ಸುರೇಶನನ್ನು ನೋಡಿದ್ದೆ. ಅವನು ಬೇಕು ಅಂತಲೇ ಇಂಟೆನ್ಷನಲ್ಲಿ ನೋಡಿಲ್ಲ. ಅವನು ಶಾಲೆಯಲ್ಲಿ ಇರಬೇಕಾದ್ರೆ ಕ್ಯಾಸುವಲಿ ಸುರೇಶನನ್ನು ನೋಡಿದ್ದ ಅಷ್ಟೇ. ಐ ಸಾ ಸುರೇಶ್ ಎಟ್ ಸ್ಕೂಲ್ ಎಸ್ಟರ್ಡೇ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಐ ಸಿ ಹಿಮ್ ಆನ್ ದ ಬಸ್ ಸಮ್ಟೈಮ್ಸ್. ನಾನು ಅವನನ್ನು ಒಮ್ಮೊಮ್ಮೆ ಬಸ್ಸಲ್ಲಿ ನೋಡ್ತೀನಿ. ನಾನು ಬೇಕು ಅಂತಲೇ ಗಮನ ಇಟ್ಟು ನೋಡಿಲ್ಲ, ನಾನು ಕ್ಯಾಸುವಲಾಗಿ ಬಸ್ಸಲ್ಲಿ ಹೋಗುವಾಗ ಅಥವಾ ಬಸ್ಸಲ್ಲಿ ಇರುವಾಗ ಜಸ್ಟ್ ಅವನು ಕಂಡ ಅಷ್ಟೇ. ಅರ್ಥ ಆಯ್ತಾ? ಓಕೆ, ಈಗ ನಿಮಗೆ ಸಿ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ನಾವು ಲುಕ್ ಅಂದರೆ ಏನು ಅಂತ ನೋಡುವ. ಓಕೆ, ಲುಕ್ ಅಂದರೆ ಏನು? ವೆನ್ ಯು ಸಿ ಸಮ್ಮನ್ ಆರ್ ಸಮಥಿಂಗ್ ಆನ್ ಕಾನ್ಸಂಟ್ರೇಷನ್ ಫಾರ್ ಅ ಪರ್ಟಿಕ್ಯುಲರ್ ಟೈಮ್ ವಿ ಯೂಸ್ ಲುಕ್. ನಾವು ಯಾರನ್ನಾದರೂ ಅಥವಾ ಯಾವುದೇ ವಸ್ತುವನ್ನು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಒಂದೇ ಕಡೆ ಗಮನವಿಟ್ಟು ಅಥವಾ ಕಾನ್ಸಂಟ್ರೇಷನ್ ಮಾಡಿ ನೋಡುವಾಗ ನಾವು ಲುಕ್ ಅಂತ ಯೂಸ್ ಮಾಡ್ತೇವೆ. ಅಂದರೆ ನಾವು ಸುಮ್ಮನೆ ನೋಡಲ್ಲ, ಒಂದೇ ಡೈರೆಕ್ಷನಲ್ಲಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಇಟ್ಟು ಫೋಕಸ್ ಮಾಡಿ ನೋಡ್ತೇವೆ. ಸುಮ್ಮನೆ ನೋಡೋದಂದರೆ ನಾವು ಸಿ ಅಂತ ಯೂಸ್ ಮಾಡ್ತೀವಲ್ಲ. ಸೊ ಇದು ಇಂಟೆನ್ಷನಲಿ ಫೋಕಸ್ ಮಾಡಿ ಒಂದೇ ಕಡೆ ನೋಡೋದು. ಅದು ಯಾವುದಾದ್ರೂ ಇರ್ಬೋದು, ವಸ್ತು ಇರ್ಬೋದು, ಜನರು ಇರ್ಬೋದು, ಪ್ರಾಣಿಗಳು ಇರ್ಬೋದು, ಇಟ್ ಮೇ ಬಿ ಎನಿಥಿಂಗ್. ಅರ್ಥ ಆಯ್ತಲ್ಲ? ಯಾವುದಾದ್ರೂ ವಸ್ತುವಿನ ಆ್ಯಪಿಯರೆನ್ಸ್ ನೋಡಿ ನೀವೇನಾದರೂ ಹೇಳಬೇಕು ಅಂತ ಅಂದರೆ ಆವಾಗ ಕೂಡ ನೀವು ಲುಕ್ ಅಂತ ಯೂಸ್ ಮಾಡ್ತೀರಿ. ಆ್ಯಂಡ್ ನೀವು ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಲುಕ್ ಅಂತ ಬಂದಾಗ ಅಂದರೆ ಲುಕ್ ಅಂತ ಯೂಸ್ ಮಾಡುವಾಗ ಅಲ್ಲಿ ಪರ್ಟಿಕ್ಯುಲರ್ ಇಂಟೆನ್ಷನ್ ಇದ್ದೇ ಇರುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅಲ್ಲಿ ನೋಡು ಆ ಪಕ್ಷಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಲ್ವಾ, ಅದಕ್ಕೆ ಲುಕ್ ಎಟ್ ದಟ್ ಬರ್ಡ್ ಹೌ ಬ್ಯೂಟಿಫುಲ್. ಅಂದರೆ ಅದು ಬ್ಯೂಟಿಫುಲ್ ಇದೆ ಅಂತ ತೋರಿಸೋಕ್ಕೆ ತಾನೇ ನೀವು ಅಲ್ಲಿ ನೋಡು ಅಂತ ಹೇಳ್ತಾ ಇರೋದು. ಅದೊಂದು ಇಂಟೆನ್ಷನ್. ಓಕೆ, ಸೊ ನೀವು ಲುಕ್ ಅಂತ ಯೂಸ್ ಮಾಡುವಾಗ ಅಲ್ಲಿ ಉದ್ದೇಶ ಅಥವಾ ಇಂಟೆನ್ಷನ್ ಇದ್ದೇ ಇರುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಈಗ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೋಡುವ, ಆವಾಗ ನಿಮಗೆ ಫುಲ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟ್ ಒನ್ ನೋಡಿ, ಲುಕ್ ಎಟ್ ದಟ್ ಕಾರ್ ಇಟ್ಸ್ ಸೋ ಕೂಲ್. ಅಲ್ಲಿ ನೋಡು ಆ ಕಾರ್ ಎಷ್ಟು ಕೂಲ್ ಆಗಿದೆ. ಇಲ್ಲಿ ಕೂಡ ಸೇಮ್, ನಾವು ಸಿ ಅಂತ ಯೂಸ್ ಮಾಡಲ್ಲ.
ಸಿ ದಟ್ ಕಾರ್ ಅಂತ ಹೇಳಲ್ಲ. ಯಾಕೆ ಹೇಳಿ, ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಕಾರನ್ನು ಫೋಕಸ್ ಮಾಡಿ ನೋಡು ಅಂತ ಹೇಳ್ತಾ ಇರೋದು ಅಲ್ವಾ. ಅದು ಸುಮ್ಮನೆ ನಾವು ನಡ್ಕೊಂಡು ಹೋಗುವಾಗ ಕಾಣೋದಲ್ಲ. ಸೊ ಲುಕ್ ಎಟ್ ದ್ಯಾಟ್ ಕಾರ್, ಇಟ್ಸ್ ಸೋ ಕೂಲ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ನೋಡಿ, ಯು ಲುಕ್ ಗುಡ್ ಇನ್ ದ್ಯಾಟ್ ಶರ್ಟ್. ನೀನು ಆ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇಲ್ಲಿ ಶರ್ಟ್ ಅನ್ನೋ ಪರ್ಟಿಕ್ಯುಲರ್ ಥಿಂಗ್ಗೆ ಅಟೆನ್ಷನ್ ಕೊಟ್ಟು ಫೋಕಸ್ ಮಾಡಿ ಹೇಳ್ತಾ ಇರೋದು. ಓಕೆ. ಥರ್ಡ್ ಎಕ್ಸಾಂಪಲ್ ನೋಡಿ, ವಿ ಲುಕ್ ಎಟ್ ಈಚ್ ಅದರ್ ಆ್ಯಂಡ್ ಲಾಫ್ಟ್. ಅಂದರೆ ನಾವು ಒಬ್ಬರನ್ನೊಬ್ಬರು ನೋಡಿ ನಕ್ಕೆವು. ಇಲ್ಲಿ ಒಂದು ಇಂಟೆನ್ಷನ್ ಇದೆ. ಮೇ ಬಿ ಏನಾದರೂ ಒಂದು ಫನ್ನಿ ಇನ್ಸಿಡೆಂಟ್ ನಡೆದಿರ್ಬೋದು, ಅಥವಾ ಯಾರಾದರೂ ಜೋಕ್ ಮಾಡಿರ್ಬೋದು, ಅದಕ್ಕೋಸ್ಕರ ಅವರು ಒಬ್ಬರನ್ನೊಬ್ಬರು ನೋಡಿ ನಕ್ಕಿದ್ದು. ಸೊ ವಿತ್ ಇಂಟೆನ್ಷನ್ ನಾವು ಏನಾದರೂ ನೋಡುವಾಗ ಲುಕ್ ಅಂತ ಹೇಳ್ತೇವೆ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡುವ, ಲುಕ್ ಎಟ್ ದ್ಯಾಟ್ ಬರ್ಡ್ ಇನ್ ದ ಟ್ರೀ. ಆ ಮರದಲ್ಲಿರುವ ಪಕ್ಷಿಯನ್ನು ನೋಡು. ಇಲ್ಲಿ ನೀವು ಸಿ ದ್ಯಾಟ್ ಬರ್ಡ್ ಅಂತ ಹೇಳಂಗಿಲ್ಲ, ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದೇ ಡೈರೆಕ್ಷನಲ್ಲಿ ಮರದಲ್ಲಿರುವ ಪಕ್ಷಿಯನ್ನು ಫೋಕಸ್ ಮಾಡಿ, ಅಂದರೆ ಕಾನ್ಸಂಟ್ರೇಷನ್ ಮಾಡಿ ನೋಡ್ತಾ ಇದ್ದೀವಿ. ಸೊ ನಾವು ಲುಕ್ ಅಂತಲೇ ಯೂಸ್ ಮಾಡಬೇಕು. ಲುಕ್ ಎಟ್ ದಟ್ ಬರ್ಡ್ ಇನ್ ದ ಟ್ರೀ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್ ನೋಡಿ, ಹಿ ಟರ್ನ್ ಟು ಲುಕ್ ಎಟ್ ಹರ್. ಅವನು ಅವಳನ್ನು ನೋಡಲೆಂದು ಟರ್ನ್ ಆದ. ಅಂದರೆ ಸುಮ್ಮನೆ ಟರ್ನ್ ಆಗಲ್ಲ, ಅವನ ಮೈಂಡಲ್ಲಿ ಇಂಟೆನ್ಷನ್ ಇದೆ ಅವಳನ್ನು ನೋಡಬೇಕು ಅಂತ, ಅದಕ್ಕೋಸ್ಕರ ಅವನು ಟರ್ನ್ ಆಗಿದ್ದು. ಅವಳನ್ನು ಫೋಕಸ್ ಮಾಡಿ ನೋಡೋದು. ಹಿ ಟರ್ನ್ ಟು ಲುಕ್ ಎಟ್ ಹರ್. ಕ್ಲಿಯರ್ ಆಯ್ತಲ್ಲ? ಸೊ ಬೇಸಿಕಲಿ ಸಿ ಅಂದರೆ ಜಸ್ಟ್ ಕ್ಯಾಸುವಲ್ ಆಗಿ ನೋಡೋದು ಅಥವಾ ಕಾಣೋದು ವಿದೌಟ್ ಎನಿ ಇಂಟೆನ್ಷನ್. ಆ್ಯಂಡ್ ಲುಕ್ ಅಂದರೆ ಇಂಟೆನ್ಷನಲ್ಲಿ ಒಂದೇ ಕಡೆ ಗಮನವಿಟ್ಟು ಫೋಕಸ್ ಮಾಡಿ ನೋಡೋದು. ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ. ಈಗ ನಿಮಗೆ ಸಿ ಆ್ಯಂಡ್ ಲುಕ್ ಮಧ್ಯೆ ಇರುವ ಡಿಫ್ರೆನ್ಸ್ ಗೊತ್ತಾಯಿತು. ಹಾಗಾದರೆ ವಾಚ್ ಅಂದರೆ ಏನು, ಯಾವಾಗ ಯೂಸ್ ಮಾಡ್ತೇವೆ, ನೆಕ್ಸ್ಟ್ ಅದನ್ನು ನೋಡುವ. ನೆಕ್ಸ್ಟ್ ಒನ್ ವಾಚ್. ವಾಚ್ ಅಂದರೆ ಏನು, ಕೈಗೆ ಕಟ್ತೀವಲ್ಲ ಆ ವಾಚ? ಸುಮ್ಮನೆ ಜೋಕ್ ಮಾಡಿದೆ. ಸೊ ವಾಚ್ ಅಂದರೆ ವೀಕ್ಷಣೆ ಮಾಡೋದು. ಟು ಲುಕ್ ಎಟ್ ಸಮಥಿಂಗ್ ಫಾರ್ ಅ ಪೀರಿಯಡ್ ಆಫ್ ಟೈಮ್, ಎಸ್ಪೆಷಲಿ ಸಮಥಿಂಗ್ ದಟ್ ಈಸ್ ಚೇಂಜಿಂಗ್ ಆರ್ ಮೂವಿಂಗ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಯಾವುದೇ ಮೂವಿಂಗ್ ಆಬ್ಜೆಕ್ಟ್ಸ್ ಅಂದರೆ ಚಲನೆಯಲ್ಲಿರುವ ವಸ್ತುಗಳನ್ನು ಗಮನವಿಟ್ಟು ವೀಕ್ಷಣೆ ಮಾಡೋದು. ಟೋಟಲ್ ಆಗಿ ಅಲ್ಲಿ ಮೂಮೆಂಟ್ ಇರಬೇಕು, ಚಲನೆ ಇರಬೇಕು. ಅರ್ಥ ಆಯ್ತಲ್ಲ? ಫಸ್ಟ್ ಎಕ್ಸಾಂಪಲ್, ನಾನು ಮೂವಿ ನೋಡ್ತಾ ಇದ್ದೀನಿ. ಐ ಆಮ್ ವಾಚಿಂಗ್ ಅ ಮೂವಿ. ಇಲ್ಲಿ ಮೂಮೆಂಟ್ ಇದೆ. ಮೂವಿಯಲ್ಲಿ ಬೇರೆ ಬೇರೆ ಸೀನ್ಸ್ ಬರ್ತಾ ಇರ್ತದಲ್ವಾ, ಚೇಂಜ್ ಆಗ್ತಾ ಇರುತ್ತೆ, ಅದು ಡೈನಮಿಕ್. ಸೊ ಇಲ್ಲಿ ನಾವು ವಾಚ್ ಅಂತ ಯೂಸ್ ಮಾಡ್ತೀವಿ. ಐ ಆಮ್ ಸೀಯಿಂಗ್ ಅ ಮೂವಿ ಅಥವಾ ಐ ಆಮ್ ಲುಕಿಂಗ್ ಎಟ್ ಮೂವಿ ಅಂತೆಲ್ಲ ಹೇಳೋಂಗಿಲ್ಲ, ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಓಕೆ. ಸಿಂಪಲ್, ಮೂವಿಯಲ್ಲಿ ಕಂಟಿನ್ಯೂಸ್ ಆಗಿ ಪಿಕ್ಚರ್ಸ್ ಆರ್ ಸೀನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಮೂವಿಂಗ್ ಆಬ್ಜೆಕ್ಟ್ಸ್ ಅಲ್ವಾ. ಸೊ ವಾಚ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಐ ಲವ್ ವಾಚಿಂಗ್ ಮೈ ಡಾಗ್ಸ್ ಪ್ಲೇ. ಇಲ್ಲಿ ನೋಡಿ, ಡಾಗ್ಸ್ ಪ್ಲೇ ಅಂದರೆ ಆಟ ಆಡೋದು, ಅದೊಂದು ಕಂಟಿನ್ಯೂಸ್ ಆಗಿ ಆಗುವಂತಹ ಒಂದು ಕ್ರಿಯೆ. ಅಲ್ಲಿ ಮೂಮೆಂಟ್ ಇದೆ, ಚಲನೆ ಇದೆ. ಸೊ ನಾವು ಐ ಲವ್ ವಾಚಿಂಗ್ ಮೈ ಡಾಗ್ಸ್ ಪ್ಲೇ ಅಂತ ಹೇಳ್ತೀವಿ. ಇಲ್ಲಿ ನೀವು ಐ ಸಿ ಮೈ ಡಾಗ್ಸ್ ಪ್ಲೇ ಅಥವಾ ಐ ಲುಕ್ ಎಟ್ ಮೈ ಡಾಗ್ಸ್ ಪ್ಲೇ ಅಂತೆಲ್ಲ ಹೇಳುವಂಗೆ ಇಲ್ಲ, ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಓಕೆ. ವಿ ಸ್ಟಾಪ್ ಟು ವಾಚ್ ದ ಸನ್ಸೆಟ್. ನಾವು ಸೂರ್ಯ ಮುಳುಗೋದು ನೋಡೋದನ್ನು ಅಥವಾ ವೀಕ್ಷಿಸುವುದನ್ನು ನಿಲ್ಲಿಸಿದೆವು. ಇಲ್ಲಿ ನೋಡಿ, ಸನ್ಸೆಟ್ ಅಂದರೆ ಏನು, ಸೂರ್ಯ ಮುಳುಗೋದು, ಅದೊಂದು ಕಂಟಿನ್ಯೂಸ್ ಆಗಿ ಆಗುವಂತಹ ಒಂದು ಕ್ರಿಯೆ ಅಥವಾ ಮೂವ್ಮೆಂಟ್. ಸೂರ್ಯ ಕಾನ್ಸ್ಟೆಂಟ್ ಆಗಿರ್ತಾನ? ಇಲ್ಲ ಅಲ್ಲ. ಸೂರ್ಯ ಕಾನ್ಸ್ಟೆಂಟಾಗಿ ಒಂದೇ ಕಡೆ ಇದ್ದರೆ ನಾವು ಲುಕ್ ಅಂತ ಯೂಸ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಹಾಗಲ್ಲ, ಸೂರ್ಯ ಮುಳುಗ್ತಾ ಇರೋದು. ವಿ ಸ್ಟಾಪ್ ಟು ವಾಚ್ ದ ಸನ್ಸೆಟ್ ಅಂತ ಹೇಳ್ತೇವೆ. ಓಕೆ. ಹೀ ಸ್ಪೆಂಟ್ ದ ಎಂಟೈರ್ ಆಫ್ಟರ್ನೂನ್ ವಾಚಿಂಗ್ ಅ ಕ್ರಿಕೆಟ್ ಮ್ಯಾಚ್. ಅವನು ಮಧ್ಯಾಹ್ನ ಫುಲ್ ಕ್ರಿಕೆಟ್ ಮ್ಯಾಚ್ ವೀಕ್ಷಿಸಿದ್ದ. ಅಂದರೆ ಇಲ್ಲಿ ಕೂಡ ಕ್ರಿಕೆಟ್ ಮ್ಯಾಚ್ ಅನ್ನೋದು ಒಂದು ಡೈನಮಿಕ್ ಕ್ರಿಯೆ, ಕಂಟಿನ್ಯೂಸ್ ಆಗಿ ಮೂಮೆಂಟ್ ಇರುತ್ತೆ, ಹಾಗಾಗಿ ನಾವು ವಾಚ್ ಅಂತ ಹೇಳ್ತೇವೆ. ಹೀ ಸ್ಪೆಂಟ್ ದ ಎಂಟೈರ್ ಆಫ್ಟರ್ನೂನ್ ವಾಚಿಂಗ್ ಅ ಕ್ರಿಕೆಟ್ ಮ್ಯಾಚ್. ಅರ್ಥ ಆಯ್ತಲ್ಲ? ಸೊ ಬೇಸಿಕಲಿ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಸಿ ಅಂದರೆ ಯಾವುದೇ ಇಂಟೆನ್ಷನ್ ಇಲ್ಲದೆ ಸುಮ್ಮನೆ ನೋಡೋದು ಅಥವಾ ಕಾಣಿಸೋದು. ಲುಕ್ ಅಂದರೆ ಗಮನವಿಟ್ಟು ಒಂದು ವಸ್ತುವನ್ನು ನಿರ್ದಿಷ್ಟ ದಿಕ್ಕಲ್ಲಿ ಫೋಕಸ್ ಮಾಡಿ ನೋಡೋದು. ವಾಚ್ ಅಂದರೆ ಯಾವುದೇ ಮೂವಿಂಗ್ ಆಬ್ಜೆಕ್ಟ್ ಅಂದರೆ ಚಲನೆಯಲ್ಲಿರುವ ವಸ್ತುವನ್ನು ಗಮನವಿಟ್ಟು ವೀಕ್ಷಣೆ ಮಾಡೋದು. ಈ ಮೂರು ವಿಷಯವನ್ನು ಕರೆಕ್ಟಾಗಿ ನೀವು ನೆನಪಿಟ್ಕೊಂಡ್ರೆ ಯಾವುದೇ ಕನ್ಫ್ಯೂಷನ್ ಇರಲ್ಲ. ಇಲ್ಲಿ ನೋಡಿ, ನಾನು ಈಗ 4 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೀನಿ. ನೀವು ವಿಡಿಯೋ ಪಾಸ್ ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಬೇರೆ ಯಾವುದೇ ಈ ಥರ ಇಂಗ್ಲೀಷ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಆ್ಯಂಡ್ ಇವತ್ತಿನ ವಿಡಿಯೋದ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು.
ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಇದೇ ಥರ ಕಾಮನ್ ಆಗಿ ಬರುವಂತಹ ಡೌಟ್ಸ್ ಬಗ್ಗೆ ಅಥವಾ ಇಂಗ್ಲೀಷ್ ಟ್ರಿಕ್ಸ್ ಬಗ್ಗೆ, ಒಟ್ಟಿನಲ್ಲಿ ಇಂಗ್ಲೀಷ್ ಕಲಿಯೋರಿಗೆ ಹೆಲ್ಪ್ ಆಗಬೇಕು, ಯೂಸ್ ಆಗಬೇಕು ಅಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.